ದರ್ಶನ್ ಶ್ಯೂರಿಟಿಯನ್ನು ಸ್ವೀಕರಿಸಿದ್ದಾರೆ 57ನೇ CCH ಕೋರ್ಟ್ನ ನ್ಯಾಯಾಧೀಶರು. ಜಾಮೀನು ಪಡೆದುಕೊಂಡ ನಂತರದಲ್ಲಿ ಆಗ್ತಾ ಇರುವಂಥ ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ದೇವೆ. ಇದು ವಾದ ಅನ್ನೋದಕ್ಕಿಂತ ಒಂದು ಸಬ್ಮಿಷನ್ ಅಂತ ಹೇಳ್ತೀವಲ್ಲ, ಆ ಸಬ್ಮಿಷನ್ ಇಲ್ಲಾಗಿದೆ. ಯಾರೀ ಅದು? ಇವರಿಗೆ ಜಾಮೀನು ಕೊಟ್ಟಿರುವಂಥವ್ರು ಯಾರು, ಅಂದರೆ ಶ್ಯೂರಿಟಿ ಕೊಟ್ಟಿರುವಂಥವ್ರು ಯಾರು ಅಂತ ಹೇಳಿದಾಗ ದಿನಕರ್ ತೂಗುದೀಪ್ ಮತ್ತು ಧನ್ವೀರ್ ಅಂತ ಹೇಳಿದ್ದಾರೆ. ಸೊ ಇಬ್ಬರು ಕೂಡ ಆರಂಭದ ದಿನಗಳಿಂದಲೂ ಕೂಡ ವಿಜಯಲಕ್ಷ್ಮಿ ಎಷ್ಟು ಹೋರಾಟ ಮಾಡಿದ್ದಾರೋ, ಎಷ್ಟು ದೇವರಿಗೆ ಕೈ ಮುಗಿದು ಕಂಡ ದೇಗುಲಗಳಲ್ಲಿ ಪೂಜೆ, ಹವನ, ಹೋಮ, ಒಂದು ಕಡೆ ದೈವಿ ಶಕ್ತಿಯ ಆರಾಧನೆಯಲ್ಲಿ ತೊಡಗಿಕೊಂಡು ಪತಿಗೆ ಬಂದಿರುವಂಥ ಸಂಕಷ್ಟಗಳನ್ನು ದೂರ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ರು. ಹಾಗೆ ಕಾನೂನಿನ ಹೋರಾಟದಲ್ಲಿ ಜಯಗಳಿಸಿ ಜಾಮೀನನ್ನು ಪಡಿಬೇಕು ಎನ್ನುವ ಹೋರಾಟದಲ್ಲಿಯೂ ಕೂಡ ವಿಜಯಲಕ್ಷ್ಮಿ ನಿರತರಾಗಿದ್ದರು, ತಮ್ಮನ್ನು ತಾವು ತೊಡಗಿಸಿಕೊಂಡಿತ್ತು. ದಿನನಿತ್ಯವೂ ಕೂಡ ಕೋರ್ಟು ಕಚೇರಿ, ವಕೀಲರ ಮನೆ, ವಕೀಲರ ಕಚೇರಿ ಅಂತ ಹೀಗೆ ಅಲೆದಾಟ ಮಾಡಿ ವಿಜಯಲಕ್ಷ್ಮಿ ಕೊನೆಗೂ ಕೂಡ ತನ್ನ ಗಂಡನಿಗೆ ರಿಲೀಫ್ ಕೊಡಿಸುವಲ್ಲಿ ಆಕೆ ಯಶಸ್ವಿಯಾಗಿದ್ದಾರೆ. ವಿಜಯಲಕ್ಷ್ಮಿ ಅಷ್ಟೊಂದು ಬಲಿಷ್ಠವಾಗಿ ಮಾನಸಿಕ ಸ್ಥೈರ್ಯವನ್ನು ತಂದುಕೊಂಡು ದರ್ಶನ್ಗೂ ಕೂಡ ಮಾನಸಿಕ ಸ್ಥೈರ್ಯವನ್ನು ತುಂಬಿ ಜಾಮೀನಿನ ವಿಚಾರದಲ್ಲಿ, ಕಾನೂನಿನ ಹೋರಾಟದಲ್ಲಿ ಹೇಗಿದ್ರು ಹಾಗೆ ಇವರಿಬ್ಬರು ಕೂಡ ಜೊತೆಗಿದ್ರು. ನೋಡಿ, ದರ್ಶನ್ ನಿಮ್ಗೆ ಏನಾಗಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಶ್ಯೂರಿಟಿ ಕೊಟ್ಟಂತ ವ್ಯಕ್ತಿಗಳು, ಧನ್ವೀರ್ ಮತ್ತು ದಿನಕರ್ಗೆ. ದರ್ಶನ್ಗೂ ನಿಮಗೂ ಇರುವಂತ ಸಂಬಂಧ ಏನು? ಶ್ಯೂರಿಟಿ ಕೊಟ್ಟಿರುವ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ದರ್ಶನ್ನ ಜಾಮೀನು ಪ್ರಕ್ರಿಯೆ ಈಗ ಮುಕ್ತಾಯ ಆಗಿದೆ. ದರ್ಶನ್ ನಿಮ್ಗೇನಾಗಬೇಕು ಅಂತ ಪ್ರಶ್ನೆ ಮಾಡಿದಾಗ ಅಫ್ಕೋರ್ಸ್ ದಿನಕರ್ ಹೇಳಿರ್ತಾರೆ ನನ್ನ ಅಣ್ಣ ಅಂತ, ತನ್ವೀರ್ ಸ್ನೇಹಿತ ಅಥವಾ ಗುರು, ಅವರೇನು ಬೇಕಾದ್ರೂ ಹೇಳ್ಕೊಳ್ಬಹುದು. ಬಟ್ ಶ್ಯೂರಿಟಿ ನೀಡಿದ ನಂತರದಲ್ಲಿ ದರ್ಶನ್ಗೆ ರಿಲೀಫ್ ಆಗಿದೆ. ಈಗ ವಾಪಸ್ ಆಸ್ಪತ್ರೆಯ ಕಡೆ ಮುಖ ಮಾಡ್ತಾ ಇದ್ದ. ದರ್ಶನ್ಗೆ ಜಾಮೀನಿನ ಚಿಂತೆ ಎಷ್ಟೊಂದು ಕಾಡಿತ್ತು ಅಂದರೆ, ಅದರ ಜೊತೆಗೆ ಬೆನ್ನು ನೋವಿನ ಸಮಸ್ಯೆ ಎಷ್ಟೊಂದು ಕಾಡಿತ್ತು ನೋಡಿ. ಇನ್ನೊಂದು ಕಡೆ ಪವಿತ್ರ ಗೌಡ, A1 ಪವಿತ್ರ ಗೌಡ ಜಾಮೀನು ಪ್ರಕ್ರಿಯೆ ಕೂಡ ಮುಕ್ತಾಯ ಆಗಿದೆ. ಪರಿಚಯಸ್ಥ ಮನೀಶ್ ಎಂಬಾತನಿಂದ ಶ್ಯೂರಿಟಿ ನೀಡಲಾಗಿದೆ. ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿ ಸಲ್ಲಿಕೆ. ಪವಿತ್ರ ಗೌಡ ಜಾಮೀನು ಪ್ರಕ್ರಿಯೆ ಮುಕ್ತಾಯ. ಒಂದು ಕಡೆ ದರ್ಶನ್ನ ಜಾಮೀನು ಪ್ರಕ್ರಿಯೆ ಮುಕ್ತಾಯವಾಗಿದ್ರೆ, ಇನ್ನೊಂದು ಕಡೆ A1 ಆರೋಪಿ, ಅಕ್ಯೂಸ್ ನಂಬರ್ 1 ಪವಿತ್ರ ಗೌಡ ಕೂಡ